ಜೈ ಹಿಂದ್. ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ಎಸ್, ನಾನು ಇವತ್ತು ಕೊಡ್ತಿರ್ತಕ್ಕಂತಹ ಮಾಹಿತಿ ಯಾವಪ್ಪ ಅಂತಂದ್ರೆ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಷ್ಟೋ ವಿದ್ಯಾರ್ಥಿಗಳ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ, ಸರ 10ನೇ ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದಾ, ಮತ್ತು 10ನೇ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು, ಮತ್ತು ಯಾವ ಸಬ್ಜೆಕ್ಟ್ ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕು. ಸೊ ಬರೀ ಜಸ್ಟ್ ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತೇನ ಅಂದ್ರೆ ಈಗ ಏನತ್ತಿಲ್ಲ 10ನೇ, ಸೊ 9ನೇ, 11ನೇ, 12ನೇ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಪೂರ್ತಿ ಗೊತ್ತಿರಂಗಿಲ್ಲ. ಅವ್ರ ಸಲುವಾಗಿ ಅಂತ ವಿಡಿಯೋ ಮಾಡಿ ಹಾಕಾಕತ್ತೇನೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಂತೆ ಆರ್ಮಿ ಜಾಬ್ದು ಇನ್ಫಾರ್ಮೇಷನ್ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಅಗ್ನಿವೀರದೊಳಗೆ ನಾವು ಹೆಂಗೆ ಸೆಕೆಂಡ್ PUC ಎಷ್ಟು ರಿಸಲ್ಟ್ ಆಗಿದ್ರೆ ನಾವು ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಹಾಕ್ಬೋದು, GDಗೆ ಹಾಕ್ಬೇಕಾದ್ರೆ ಎಷ್ಟು ಆಗಬೇಕು, ಟ್ರೇಡ್ಸ್ಮನ್ನಿಗೆ ಹಾಕ್ಬೋದಾ, ಸೊ ಬರೀ ಜಸ್ಟ್ ಪಾಸ್ 10ನೇ ಆಗಿತ್ತು ಅಂದ್ರೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾ, ಹಂಗಂತೇಳಿ ಕಿಸಿಂದ ಒಬ್ಬ ವಿದ್ಯಾರ್ಥಿ ಅನ್ನತ್ತಿಲ್ಲ ಎಷ್ಟೋ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅವನಿಗಿರ್ತಕ್ಕಂಥದ್ದು ಪ್ರಶ್ನೆಗಳನ್ನ ಇಲ್ಲಿ ಹಾಕಿದ ನೋಡ್ಕೊಡ್ರಿ. ಏನಂದ್ರೆ ಸರ ಯಾವ ಬುಕ್ಸನ್ನು ಓದಬೇಕು, ಯಾವ ಥರ ಡಾಕ್ಯುಮೆಂಟ್ ಇರಬೇಕು, ಯಾವುದು ರೀತಿ ನಾವು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಅಗ್ನಿವೀರ ಯಾವ ಪರೀಕ್ಷೆ ಕನ್ನಡದಲ್ಲಿ ಬರೀಬೋದಾ, ಪರೀಕ್ಷೆಯಲ್ಲಿ ಯಾವ ಭಾಷೆಗಳಿರ್ತವೆ ಅಂದರೆ ಈ ಥರ ಎಲ್ಲನೂ ಸೊ ಕ್ವಶನ್ಗಳದಾವಲ್ಲ ಅವಂದ ಏನೈತಿಲ್ಲ ಇಲ್ಲಿ ಶೋ ಮಾಡಾಕತ್ತಿ ನೋಡ್ರಿ. ಅಂದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತಿ, ನಾವು ಯಾವ ರೀತಿ ತಯಾರಿಯನ್ನು ಮಾಡಬೇಕು, 2026-27 ಹೊಸ ಭರ್ತಿ ಯಾವಾಗ ಸ್ಟಾರ್ಟ್ ಆಕೈತಿ, ಪರೀಕ್ಷೆ ಮಾದರಿ ಯಾವ ರೀತಿ ಇರ್ತೈತಿ, ಯಾವ ಪುಸ್ತಕವನ್ನು ಓದಬೇಕು, ಈ ಥರ ಏನಂತಲ್ಲ ಸಾಕಷ್ಟು ಪ್ರಶ್ನೆ ಇದಾವ. ಪ್ರತಿಯೊಂದು ಸ್ಟೆಪ್ ವೈಸ್ ಸೆಲೆಕ್ಷನ್ ಪ್ರೊಸೆಸ್ ಹಿಡಿದ ಎಂಡ್ ತನಕ ಯಾವ ರೀತಿ ಇರುತ್ತೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ, ನೋಡ್ಕೊಂತವ್ರಿ. ಸೊ ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಯೂಸ್ ಆಗ್ತಿದ್ರೆ ಸ್ವಲ್ಪ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಹೆಚ್ಚಾಗುತ್ತೆ, ಮತ್ತು ಬೇರೆ ಬೇರೆ ಇನ್ಫಾರ್ಮೇಷನ್ಗೆ ಬೇರೆ ರೀತಿ ಒಳಗೆ ಹೇಳಕ್ಕೆ ಅನುಕೂಲ ಆಗುತ್ತೆ. ಮೊದಲು ಬರೀ ನೋಟಿಫಿಕೇಶನ್ ಪ್ರಕಾರ ಹೇಳ್ತಿದ್ನಿ, ಈಗೆಲ್ಲ ಸ್ಲೈಡ್ ಮೂಲಕ ನಿಮಗೆ ತಿಳಿಯೋ ರೀತಿ ಒಳಗೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಸಮಯ ತೊಗೊಳ್ತೈತಿ. ಅದಕ್ಕಾಗಿ ನೋಡ್ರಿ ಹಂಗೆ ಏನತ್ತಿಲ್ಲ ಕಮೆಂಟ್ ಮಾಡಿರಿ, ಮತ್ತೊಬ್ಬ ದೋಸ್ತರಿಗೂ ಶೇರ್ ಮಾಡಿರಿ. ನೋಡ್ರಿ ಅರ್ಜಿ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಸ್ ಏನೇನು ಬೇಕಾ, ಸೊ ಏನೂ ಬೇಕಾಗಲ್ಲ. 10ನೇ ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಜಾತಿ ಪ್ರಮಾಣ ಪತ್ರ, ಫೋಟೋ, ಸಹಿ, ಜಿಮೇಲ್ ID, ಮೊಬೈಲ್ ನಂಬರ್ ಇಷ್ಟಿತ್ತರ ನೀವು ಅಗ್ನಿವೀರ ಆರ್ಮಿ ಅಪ್ಲಿಕೇಶನನ್ನು ಹಾಕ್ಬೋದಾ. ಇನ್ನು ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು ಅನ್ನೋದನ್ನೈತಿ ಅದನ್ನು ಹೇಳ್ತೀನಿ, ಇಲ್ಲಿ ನೋಡ್ಕೊಡ್ರಿ. ಮತ್ತು ಯಾವ ವಯೋಮಿತಿಯಿಂದ ಯಾವ ವಯೋಮಿತಿ ಒಳಗಿರಬೇಕು, ಸೊ ಎಷ್ಟು ವಯಸ್ಸದವರು ಅಪ್ಲಿಕೇಶನ್ನ ಹಾಕ್ಬೋದು. ಇದು ನೋಡ್ರಿ ಯಾವುದತ್ತಂದ್ರೆ ಇದು ಪೂರ ಏನದಿಲ್ಲ ಕರೆಕ್ಟಂಗೆ ತೋರಿಸ್ತೀನಿ, ನೋಡ್ಕೊತವ್ರಿ. ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಡ್ರಿ 10ನೇ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು, ಮತ್ತು GDಗೆ ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕು, ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕು, ಮತ್ತು ಎಷ್ಟು ವಯೋಮಿತಿಯಿಂದ ಎಷ್ಟು ವಯೋಮಿತಿ ಇರುತ್ತೆ ನೋಡ್ರಿ. 10ನೇ ಏನೈತಿ, 10ನೇ ಪಾಸ್ ಆಗಿರ್ಬೇಕು, 45% ಮ್ಯಾಗ ಆಗಿರ್ಬೇಕು. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ 33 ಮಾರ್ಕ್ಸ್ ಇನ್ ಈಚ್ ಆಫ್ ದ ದೋಸ್ 5 ಸಬ್ಜೆಕ್ಟ್, ಅಂದ್ರೆ ಪ್ರತಿ 5 ಸಬ್ಜೆಕ್ಟ್ ಒಳಗೆ ಏನೈತಿಲ್ಲ ಕಂಪಲ್ಸರಿ 45 ಮಾರ್ಕ್ಸ್ ಮ್ಯಾಗ ತೊಗೊಂಡಿರ್ಬೇಕು ಅಂತ. ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ನಿಮ್ಗೆ ಅವಕಾಶಗಳು ಸಿಗ್ತಿರ್ತಾವೆ ಅಲ್ಲಿ, ಅಂದ್ರೆ ಬೇರೆ ಬೇರೆ ಹುದ್ದೆಗಳು ಇರ್ತಾವಲ್ಲ ಅದಕ್ಕೆಲ್ಲ ಅವಕಾಶವನ್ನು ನಿಮ್ಗೆ ಒದಗಿಸಿ ಕೊಡ್ತಾ ಇರ್ತಾರೆ. ಅದಕ್ಕೆ ವಯೋಮಿತಿ ಐತಿ 17 ಹಿಡ್ಕೊಂಡು 21 ಐತಿ. ಅದು ಇನ್ನೂ ಹಳಿದ್ರ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕಾಕತ್ತೀನಿ, ಅದಕ್ಕೆ ಏನಾದ್ರು ಚೇಂಜಸ್ ಆದ್ರೆ ಮತ್ತೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ಅಗ್ನಿವೀರ್ ಟೆಕ್ನಿಕಲ್ಗೆ ಏನೈತಿಲ್ಲ 10+2 ಅಂದ್ರೆ 10ನೇ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರಬೇಕು, 50% ಮ್ಯಾಗ ಆಗಿರಬೇಕು. ಸೈನ್ಸ್ ಒಳಗೆ ಸಬ್ಜೆಕ್ಟ್ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ 40 ಮಾರ್ಕ್ಸ್ಗಿಂತ ಹೆಚ್ಚು ತೊಗೊಂಡಿರ್ಬೇಕು. ಇದಕ್ಕಿಂತ ಕಡಿಮೆ ಇದ್ರೆ ತೊಗೋದೈತೆ ಅಂತ ಕೇಳ್ಬೋದು, ತೊಗೊಳಂಗಿಲ್ಲ ತಗೊಳ್ರೆ. ಸೊ ಕಂಪಲ್ಸರಿ ಇಷ್ಟಂತೂ ಬೇಕಾ. ಮುಂದೆ ITI ಆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ITI ಏನೈತಿ 2 ವರ್ಷ ಆದವ್ರದ್ದು ಕೂಡ ಐತಿ, ITI 1 ವರ್ಷ ಆದವ್ರದ್ದು ಐತಿ. ಸೊ ಇಲ್ಲಿ 10+2 ಇದ್ದಿರಬೇಕು, ಮುಂದೆ ITI ಇರ್ಬೋದು. ಸೊ ಡಿಪ್ಲೊಮಾ ಅಂತಿಂದ ಡಿಪ್ಲೊಮಾದವ್ರಿಗೆ ಏನು ಕೇಳಿಲ್ಲ, ಅದನ್ನೇನು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. 17 ಹಿಡ್ಕೊಂಡು 21 ವಯಸ್ಸು ಇದಕ್ಕೂ ಕೂಡ ಐತೆ ಟೆಕ್ನಿಕಲ್. ಸೊ ಅಗ್ನಿವೀರ GDದ ಇದು ಪ್ರೊಸೆಸ್. ಇನ್ನು ನೆಕ್ಸ್ಟ್ ಏನಂತಿ ಅಗ್ನಿವೀರ್ ಕ್ಲರ್ಕ್ದವ್ರು ನೋಡ್ರಿ. ಕ್ಲರ್ಕ್ದವ್ರು ಅಂತಿ 12ನೇ ಆಗಿರ್ಬೇಕು, ಪರ್ಸೆಂಟೇಜ್ 60 ಆಗಿರ್ಬೇಕು. ಅಂದ್ರೆ ಆರ್ಟ್ಸ್ ಆದರೂ ಓಕೆ, ಕಾಮರ್ಸ್ ಆದರೂ ಓಕೆ, ಸೈನ್ಸ್ ಆದರೂ ಓಕೆ, ಯಾವ್ದು ಬೇಕಾದಿರಲಿ ನಡೀತೈತಿ. ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಈ ಸಬ್ಜೆಕ್ಟ್ 50% ಅಂದರೆ 50 ಮಾರ್ಕ್ಸ್ ಮ್ಯಾಗ ಆಗಿರ್ಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ ಅವ್ರದ್ದು ಕೂಡ ವಯೋಮಿತಿ 17 ಹಿಡ್ಕೊಂಡು 21 ಇರುತ್ತೆ. ಅಗ್ನಿವೀರ ಟ್ರೇಡ್ಸ್ಮನ್ದ 10ನೇ ಪಾಸ್ ಆಗಿರಬೇಕು, ಎಷ್ಟು ಬೇಕಾದ ಪರ್ಸೆಂಟೇಜ್ ಬರೀ 33% ಆದ್ರೆ ಮುಗಿದೈತೆ. ಎಲ್ಲ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ಆಗಿ ಆಗಿರ್ತೈತೆ. ಇಷ್ಟ ಆಗಲ್ದಂತರೂ ನಿಮ್ದು ಪಾಸ್ ಮಾಡಂಗಿಲ್ಲ ಅವ್ರು. ಅದಕ್ಕೆ ವಯೋಮಿತಿ ಏನೈತಿ 17 ಹಿಡ್ಕೊಂಡು 21 ಇರುತ್ತೆ. ಅಗ್ನಿವೀರ್ 8ನೇ ಮ್ಯಾಗ ಏನೈತಿ ಅಲ್ಲಿ ಕೂಡ 33% ಮ್ಯಾಗ ಇರಬೇಕು, 17 ಹಿಡ್ಕೊಂಡು 21 ಐತಿ. ಇನ್ನು ಇದರ ವಯೋಮಿತಿದ ಹೆಚ್ಚಳ ಬಗ್ಗೆ ಎಂತ ಡಿಸ್ಕಷನ್ ನಡೆಯುತ್ತೆ, ಅದು ಏನಾರು ಹೆಚ್ಚಾದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಹಳಿ ನೋಟಿಫಿಕೇಶನ್ ಪ್ರಕಾರ ಅಂತ ವಿಡಿಯೋ ಮಾಡಿ ಹಾಕತ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಯಾವಾಗ ಆಗುತ್ತಾ ಏನಂತೇಶಿಂದ ಅದು ಈ ವಯೋಮಿತಿ ಸಲುವಾಗಿ ಪೆಂಡಿಂಗ್ ಏನಲ್ಲ, ಅದೆಲ್ಲ ಕ್ಲಿಯರ್ ಆದ ಬಳಿಕ ಪೂರ್ತಿ ಇನ್ಫಾರ್ಮೇಷನ್ ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೀನಿ. ಇಷ್ಟ. ಇನ್ನು ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಏನು ಮಾಡಿರ್ಬೇಕು ಅದೆಲ್ಲ ನೋಟಿಫಿಕೇಶನ್ದಾಗ ಕೊಟ್ಟಿರ್ತಾರೆ. ಹೊಸ ನೋಟಿಫಿಕೇಶನ್ ಬರುತ್ತೆ ಅದರೊಳಗೆ, ಅವಾಗ ಮತ್ತೆ ಪೂರ ಕ್ಲಿಯರ್ ಆಗಿ ಕೊಡ್ತೀನಿ. ಇನ್ನು ನೋಡ್ಕೊಡ್ರಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಸೊ ಫಸ್ಟಿಗೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಆದ ಬಳಿಕ ಅಂತ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಆದ ಬಳಿಕ ಮೆಡಿಕಲ್ ಇರ್ತೈತೆ. ಸೊ ಇಲ್ಲಿ ಎಕ್ಸಾಮ್ ಏನತ್ತಿಲ್ಲ GDಗೆ 50 ಮಾರ್ಕ್ಸ್, 50 ಪ್ರಶ್ನೆಗಳು 100 ಮಾರ್ಕ್ಸ್ ಇರುತ್ತೆ. ಇದ್ಯಾವುದು GDಗೆ. ಮುಂದೆ ಟ್ರೇಡ್ಸ್ಮನ್ಗೆ ಏನೈತಿ 50 ಪ್ರಶ್ನೆಗಳು 200 ಮಾರ್ಕ್ಸ್. ಯಾವುದು ಸ್ಟೋರ್ ಕೀಪರ್, ಇದು GD ಟ್ರೇಡ್ಸ್ಮನ್.
ಟ್ರೇಡ ಜಿ ಡಿ ಏನೈತಿ 50 ಪ್ರಶ್ನೆಗಳ 100 ಮಾರ್ಕ್ಸ್. ಇಲ್ಲಿ ಫಿಸಿಕಲ್ಕ ಮಾರ್ಕ್ಸ್ ಇರ್ತಾವೆ, ಪಿ ಇ ಟಿಗೆ 100 ಮಾರ್ಕ್ಸ್ ಇರ್ತಾವೆ. ಓಕೆ, ಅಂತ ಇಲ್ಲಿ ಏನೈತಿ ಸ್ಟೋರ್ ಕೀಪರ ಕ್ಲರ್ಕ ಇದಕ್ಕೇನೈತಿ 50 ಪ್ರಶ್ನೆಗಳ 200 ಮಾರ್ಕ್ಸ್ ಇರ್ತಾವ. ಮುಂದೆ ಟೆಕ್ನಿಕಲ್ ಕೂಡ ಏನೈತಿ 50 ಪ್ರಶ್ನೆಗಳ 200 ಮಾರ್ಕ್ಸ್ ಇರ್ತಾವ. ಈ ಥರದೈತಿ. ಇದಕ್ಕೇನೈತಿ ಫಿಸಿಕಲ್ ಮಾರ್ಕ್ಸ್ ಇರಂಗಿಲ್ಲ, ನೋ ಫಿಸಿಕಲ್ ಮಾರ್ಕ್ಸ್, ಓನ್ಲಿ ಕ್ವಾಲಿಫೈ ಮಾಡೋದಿರುತ್ತೆ. ಇನ್ನು ಮೆಡಿಕಲ್ ಏನೈತಿ ನಾರ್ಮಲ್ ಆಗಿ ಎಲ್ಲರಿಗೂ ಇದ್ದಂಗೆ ಇರುತ್ತೆ. ಎಕ್ಸಾಮ್ ಏನು ನಡೀತೈತಪ್ಪ ಅಂತಂದ್ರೆ ಕಂಬೈನ್ಡ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ CE ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಕಂಪ್ಯೂಟರ್ನಾಗ ಬರೆದಿರ್ತೈತಿ. ಇಲ್ಲಿ ಕನ್ನಡ ಒಳಗೂ ಕೂಡ ನಾವು ಪರೀಕ್ಷೆನ ಬರಿಬೋದು. ಟೋಟಲ್ ಆಗಿ 14 ಭಾಷೆ ಒಳಗೆ ಪರೀಕ್ಷೆನ ಬರಿಬೋದಾಗೈತೆ. ಸೊ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಒಳಗೆ ಏನೈತಿ ರನ್ನಿಂಗ, ಪುಷಪ್ ಮತ್ತು ಜಿಗ್ಜಾಗ್ ಇರ್ತೈತಿ. ಇಲ್ಲಿ ಮಾರ್ಕ್ಸ್ ಎದಕ್ಕಂದ್ರೆ ರನ್ನಿಂಗ್ ಇರ್ತೈತಿ ಮತ್ತು ಚಿನ್ನಪ್ ಇರ್ತೈತಿ. ಚಿನ್ನಪ್ ಅಂದ್ರೆ ಹಿಂಗೆ ತೆಗಿದಿರತ್ತಲ್ಲ ಅದಕ್ಕೆ ಇರ್ತೈತಿ. ಪುಷಪ್ ಏನು ಸಿಟಪ್ ಏನಿರಲಿ ಇವು ಏನಿರಲ್ಲ, ಅದನ್ನೇನು ತಲೆ ಕೆಡ್ಸಿ ಹಾಕೋಬಿಡ್ರಿ. ಜಿಗ್ಜಾಗ್ ಇರ್ತೈತಿ. ಸೊ ಯಾವ ಇರಂಗಿಲ್ಲ. ಇಲ್ಲಂತಿ ಚಿನ್ನಪ್ ಇರ್ತೈತಿ ಇಲ್ಲಿ. ಓಕೆ, ಸೊ ಫಿಸಿಕಲ್ ಆದ್ಮೇಲೆ ಏನೈತಿ ಯಾರು ಫಿಸಿಕಲ್ ಕ್ವಾಲಿಫೈ ಆಗ್ತಾರೋ ಅಂಥವ್ರಿಗಂತಿ ಮೆಡಿಕಲ್ ತೋತಾರೆ. ಮೆಡಿಕಲ್ ಏನೈತಿ ಆಲ್ಮೋಸ್ಟ್ ಅಲ್ಲಿಗೆ ಚೆಕ್ ಮಾಡ್ತಾರೆ. ಅದ್ರ ಬಗ್ಗೆ ಏನೇನು ಚೆಕ್ ಮಾಡ್ತಾರೆ ಹೇಳ್ತೀನಿ. ಫೈನಲ್ ಮೆರಿಟ್ ಒಳಗೆ ಏನೈತಿ ಪೂರಾ ಏನೈತಿಲ್ಲ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಿರ್ತಿ CET ಗೆ. ಮತ್ತು ಇನ್ನೊಂದು ಅಲ್ಲಿ NCC ಮ್ಯಾಗ ಸ್ಪೋರ್ಟ್ಸ್ ಮ್ಯಾಗ ಅವಕ್ಕೂ ಕೂಡ ಮಾರ್ಕ್ಸ್ ಅದಾವ. ಅದ್ರ ಪೂರ್ತ ನೋಟಿಫಿಕೇಶನ್ದಾಗ ಇರ್ತೈತಿ. ಅದು ನೋಟಿಫಿಕೇಶನ್ ಸ್ನೇಜ್ ಆಫೀಸಲ್ಲಿ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ ನೆಕ್ಸ್ಟ್ ಬಂದ ಬಳಕ. ಇನ್ನು ಪರೀಕ್ಷೆ ನೋಡ್ಕೊಡ್ರಿ. ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಇದು GD ಮತ್ತು ಟ್ರೇಡ್ಸ್ಮನ್ ನೋಡ್ರಿ. GD ಮ್ಯಾಗ ಎಷ್ಟೆಷ್ಟು ಪ್ರಶ್ನೆಗಳು ಕೇಳ್ತಾರೆ ಏನಂತೇಶಿಂದ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಏನೈತಿ 5 ಪ್ರಶ್ನೆ ಇರ್ತಾವೆ. ಅಂದ್ರೆ ಮೆಂಟಲ್ ಎಬಿಲಿಟಿ 10 ಮಾರ್ಕ್ಸ್ ಇರ್ತೈತಿ. ಜನರಲ್ ಅಂದ್ರೆ ಅವೇರ್ನೆಸ್ ಅಂದ್ರೆ GK ಏನೈತಿಲ್ಲ 15 ಪ್ರಶ್ನೆಗಳ 30 ಮಾರ್ಕ್ಸ್ ಇರ್ತೈತಿ. ಮ್ಯಾಥಮೆಟಿಕ್ಸ್ ಏನೈತಿ 15 ಪ್ರಶ್ನೆಗಳ 30 ಮಾರ್ಕ್ಸ್ ಇರುತ್ತೆ. ವಿಜ್ಞಾನ ಸಂಬಂಧಪಟ್ಟಂಗೆ ಏನೈತಿ 15 ಪ್ರಶ್ನೆಗಳ 30 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಆಗಿ 50 ಪ್ರಶ್ನೆಗಳ 100 ಮಾರ್ಕ್ಸ್ ಇರ್ತಾವೆ. 50 ಕ್ವಶನ್ಸ್ 100 ಮಾರ್ಕ್ಸ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಇದು ಯಾವುದು GD ಇದೆ. ಇನ್ನು ನೆಕ್ಸ್ಟ್ ಕ್ಲರ್ಕ್ದವ್ರಿಗೆ ನೋಡ್ಕೊಡ್ರಿ. ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಎರಡಕ್ಕೂ ಏನೈತಿಲ್ಲ ಸೇಮ್ ಸಿಲೆಬಸ್. ಜನರಲ್ ನಾಲೆಜ್ ಏನೈತಿ 5 ಪ್ರಶ್ನೆಗಳ 20 ಮಾರ್ಕ್ಸ್. ಜನರಲ್ ಸೈನ್ಸ್ ಏನೈತಿ 5 ಪ್ರಶ್ನೆ 20 ಮಾರ್ಕ್ಸ್. ಮ್ಯಾಥ್ಸ್ ಏನೈತಿ 10 ಪ್ರಶ್ನೆ 40. ಕಂಪ್ಯೂಟರ್ ಸೈನ್ಸ್ ಏನೈತಿ 5 ಪ್ರಶ್ನೆ 20 ಮಾರ್ಕ್ಸ್. ಜನರಲ್ ಇಂಗ್ಲೀಷ್ ಏನೈತಿ 25 ಪ್ರಶ್ನೆಗಳ 100 ಮಾರ್ಕ್ಸ್ ಇರ್ತೈತಿ. ಸೊ ಈ ಥರ ಎಲ್ಲ ಇರ್ತೈತಿ. ಇಲ್ಲಿ ಏನೈತಿಲ್ಲ ಮೈನಸ್ ಇರ್ತೈತಿ. ಅಂದ್ರೆ ಈಗ 1 ಪ್ರಶ್ನೆ ತಪ್ಪಾಯ್ತಂದ್ರೆ 1 ಮಾರ್ಕ್ಸನ್ನ ತೆಗಿತಾರೆ. ಅಂದ್ರೆ 4ರಾಗ 1 ಹೋಗುತ್ತೆ ಅಂದಂಗೆ ಆಯ್ತಾ. ಯಾಕಂದ್ರೆ ಅವ್ರ ಹೆಚ್ಚಿಗೆ ಕೊಡಕತ್ತಾರ 50 ಪ್ರಶ್ನೆ ಐತಿ. ಸೇಮ್ ಏನೈತಿ ಟೆಕ್ನಿಕಲ್ದು ಕೂಡ ಈ ಥರ ಇರ್ತೈತಿ. ಸಿಲೆಬಸ್ ನೋಡ್ಕೊಡ್ರಿ. ಜನರಲ್ ನಾಲೆಜ್ 10, ಮ್ಯಾಥ್ಸ್ 15, ಫಿಸಿಕ್ಸ್ 15, ಕೆಮಿಸ್ಟ್ರಿ 15. ಟೋಟಲ್ ಏನೈತಿ 40, 60, 60, 40. ಟೋಟಲ್ ಆಗಿ 200 ಮಾರ್ಕ್ಸ್ ಇರ್ತೈತಿ. 50 ಕ್ವಶನ್ಸ್ ಇರ್ತಾವೆ. ಓಕೆ, ಇದಿರ್ತೈತೆ. ಇನ್ನು ಸರ್ ಇದಕ್ಕೆಲ್ಲನೂ ಯಾವ ರೀತಿ ತಯಾರಿ ಮಾಡಬೇಕು GD ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ತಿದ್ರಿ. ಇದು ಯಾವ ಪುಸ್ತಕ ಅಂದ್ರೆ ಡೈಸ್ ಪಬ್ಲಿಷನ್ ಧಾರವಾಡದವ್ರದ್ದು ಅಗ್ನಿವೀರ್ ಸಂಬಂಧಪಟ್ಟಿರ್ತಕ್ಕಂಥದ್ದು 40 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡೈತಿ. ಇದೊಂದು ಕ್ವಶನ್ ಬ್ಯಾಂಕ್ ಜೊತೆಗಂತ ಅಗ್ನಿವೀರದ ಬೇಸಿಕ್ ನಾಲೆಜ್ ಸಲುವಾಗಿ ಈ ಪುಸ್ತಕ ಹೋದ್ರೆ ನೌಕರಿ ಆಕತ್ತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾ ಬೇಸಿಕ್ ನಾಲೆಜ್ ಸಂಬಂಧ ನೀವು ಕೇಳಕತ್ತೀರಿ ಅನ್ನೋ ಕಾರಣಕ್ಕಾಗಿ ಇದನ್ನ ಶೋ ಮಾಡಕತ್ತೇನೆ. ಇರ್ಲಿಕ್ಕಂದ್ರೆ ನಿಮ್ಗೆ ಅಂತ ಸಾಕಷ್ಟು ಬೇರೆ ಬೇರೆ ಆಥರ್ಗಳದ್ದು ಕೂಡ ಐತಿ. ಆದ್ರೆ ಕನ್ನಡನಾಗಿರುವಂಥದ್ದು ಡೈಸ್ ಪಬ್ಲಿಷನ್ದವ್ರದ್ದು ಇದೊಂದೇ. ಈಗ ಸದ್ದ ಚೊಲ್ತಂಗಿ ತಯಾರಿಯನ್ನು ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಆಗುತ್ತೆ. ನೆಕ್ಸ್ಟ್ ದೈಹಿಕ ಪರೀಕ್ಷೆ ಒಳಗೆ ಏನಿರ್ತೈತಿ ನೋಡ್ಕೊಡ್ರಿ. ಸೊ ಇಲ್ಲೇನೈತಿ ಆಲ್ಮೋಸ್ಟ್ ಆಗಿ ಕ್ವಾಲಿಫೈ ಮಾಡೋದಿರ್ತೈತಿ. ಯಾರಿಗೆ ಸ್ಟೋರ್ ಕೀಪರ್ ಕ್ಲರ್ಕ ಇದೇನೈತಿ ಕ್ವಾಲಿಫೈ ಮಾಡಿರ್ತೈತಿ. ಇನ್ನು ಟ್ರೇಡ್ಸ್ಮನ್ನ ಮತ್ತು ಇದಕ್ಕೆ ಏನೈತಿಲ್ಲ GDದವ್ರಿಗೆ ಮಾರ್ಕ್ಸ್ ಇರ್ತಾವ. 5 ನಿಮಿಷ 30 ಸೆಕೆಂಡ್ ಒಳಗೆ ಬಂದ್ರೆ 60 ಮಾರ್ಕ್ಸ್ ಇರ್ತಾವ. ಪ್ಲಪ್ಸ್ ಏನೈತಿ 10 ಹೊಡೆದ್ರೆ ಅಂದ್ರೆ 40 ಮಾರ್ಕ್ಸ್ ಇರ್ತಾವ. ಇನ್ನು 5.30 ಹಿಡ್ಕೊಂಡು 5:45 ಸೆಕೆಂಡ್ ತನಕ ಬಂದ್ರೆ 48 ಮಾರ್ಕ್ಸ್ ಇರ್ತಾವ. ಸೊ 33 ಅಂದ್ರೆ ಸೆಕೆಂಡ್ ಗ್ರೂಪ್, ಫಸ್ಟ್ ಗ್ರೂಪ್, ಥರ್ಡ್ ಗ್ರೂಪ್, ಫೋರ್ತ್ ಗ್ರೂಪ್ ಅಂತ ಹಿಡಿತಾರೆ. ಸೊ ಇಷ್ಟು ಹಿಡಿದ್ರು ಕೂಡ ಬೆಳಗಾವಿ ರ್ಯಾಲಿ ಒಳಗೆ ಫಿಸಿಕಲ್ ಎಲ್ಲರೂ ಸೆಲೆಕ್ಷನ್ ಆಗಿದ್ದಾರೆ ಫೈನಲ್ ಒಳಗಡೆ. ಇನ್ನು 3ನೇ ಗ್ರೂಪ್ ಏನೈತಿ 5 ನಿಮಿಷ 46 ಸೆಕೆಂಡ್ ಹಿಡ್ಕೊಂಡು 6 ನಿಮಿಷವರೆಗೂ ಐತಿ. 4ನೇ ಗ್ರೂಪ್ ಏನೈತಿ 6 ನಿಮಿಷ 1 ಸೆಕೆಂಡ್ ಹಿಡ್ಕೊಂಡು 6 ನಿಮಿಷ 15 ಸೆಕೆಂಡ್ ತನಕ ಐತೆ. ಆರಾಮಾಗಿ ರನ್ನಿಂಗನ್ನು ಪಾಸ್ ಮಾಡ್ಕೋಬೋದು. ಇದು ಟ್ರೇಡ್ಸ್ಮನ್ನ ಮತ್ತು GDಗೆ ಎಷ್ಟದ್ದು GD ಮತ್ತು ಟ್ರೇಡ್ದವ್ರಿಗೆ ಅಷ್ಟೇ ಇದೆ. ಇದಕ್ಕಂದ್ರೆ ಮಾರ್ಕ್ಸ್ ಇರೋದು ಅಂತಿನ ಉಳ್ಕಿದವ್ರ ರೀತಿ ನಾರ್ಮಲ್ ಕ್ವಾಲಿಫೈ ಮಾಡೋದೈತಿ. ಕ್ಲರ್ಕ ಸ್ಟೋರ್ ಕೀಪರ್ದ ರೀತಿ ಕ್ವಾಲಿಫೈ ಅಂದ್ರೆ ಅವ್ರಿಗೆ ಕೂಡ 6.5 ನಿಮಿಷ ತನಕ ಸಮಯ ಇರ್ತೈತಿ. ಇನ್ನು ಹೈಟ್ ಎಷ್ಟಿರ್ಬೇಕು ಅಗ್ನಿವೀರ್ GDದವ್ರದ್ದು ಹೈಟ್ ಏನೈತಿಲ್ಲ 166 ಸೆಂಟಿಮೀಟರ್ ಇರಬೇಕು. ವಯಸ್ಸು ಏನೈತಿ 17 ಹಿಡ್ಕೊಂಡು 21. ಈ ಡೇಟ್ ಆಫ್ ಬರ್ತ್ ನೋಡಕ್ಕೆ ಹೋಗ್ಬರ್ರಿ. ಇದು ಹಳಿದೈತಿ ಅದ. ಸೊ ಇದೇನೈತಿಲ್ಲ ಹಳಿದು ಓಲ್ಡ್ ಐತಿ. ಅದನ್ನ ನಾನು ಅಂತಿ ನಿಮ್ಗೆ ಏನೇನು ಮಾಹಿತಿ ಬೇಕಂತ ಕೇಳಾಕತ್ತೀರ ನಾನು ಇದನ್ನು ವಿಡಿಯೋ ಮಾಡಿ ಹಾಕಾಕತ್ತೀನಿ. ಅಗ್ನಿವೀರ್ ಟೆಕ್ನಿಕಲ್ ಅಂತಿ 17 ಹಿಡ್ಕೊಂಡು 21 ಐತಿ. ಅದು ಕೂಡ 165 ಸೆಂಟಿಮೀಟರ್ ಇರ್ಬೇಕು. ಅಗ್ದಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದು ಏನಂದ್ರೆ ಅಗ್ನಿವೀರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ 162 ಸೆಂಟಿಮೀಟರ್ ಇರ್ತೈತಿ. 17 ಹಿಡ್ಕೊಂಡು 21 ಇರ್ತೈತಿ. ಹೈಟ್ ಕಡಿಮೆ ಇರೋ ಈ ಟ್ರೇಡ್ಸ್ಮನ್ದವ್ರಿಗೆ ಆಲ್ಮೋಸ್ಟ್ ಏನೈತಿ ಟ್ರೇಡ್ಸ್ಮನ್ ಎಲ್ಲ ಏನೈತಿ 166 ಇರ್ತಾವ.
ಹೈಟ್ ತಕ್ಕ ವೇಟ್ ಬೇಕಂತಾರಲ್ಲ, ಎಷ್ಟು ಬೇಕಂತ ಕೇಳ್ತಿರ್ತೀರಿ. ಸೊ ಹೈಟ್ ತನ ವೇಟ್ ಇರೋದು ಇಲ್ಲಿ ಐತಿ ನೋಡ್ಕೊಡ್ರಿ. ಸೊ ಮಿನಿಮಮ್ ಕೇಳ್ಯಾರಂದ್ರೆ 166 ಸೆಂಟಿಮೀಟರ್, ವಯಸ್ಸು ಏನೈತಿ 17-21 ಇರ್ಕೊಂಡ 66 ಇತ್ತಾರ 60 ಮ್ಯಾಗ 60 ಒಳಗಿರ್ಬೇಕು, 48 ಮ್ಯಾಗ ವೇಟ್ ಇರ್ಬೇಕು. ಸೊ 49 ಮ್ಯಾಗ ವೇಟ್ ಇರಬೇಕು, 60 ಒಳಗಿರ್ಬೇಕು, 60 ಹೆಚ್ಚು ಕಡಿಮೆ ನಡೀತೈತಿ. ಸೊ ಅದೇ ಥರ ಏನೈತಿಲ್ಲ ಇದನ್ನು ಪೂರ್ತಿ ನೋಡ್ಕೊಡ್ರಿ, ನಿಮ್ದು ಎಷ್ಟು ಹೈಟ್ ಐತಿ ಮತ್ತು ನಿಮ್ದು ಎಷ್ಟು ವೇಟ್ ಬೇಕಂತ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಕೂತ್ರೆ ಭಾಳ ವಿಡಿಯೋ ಲೆಂತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಮೆಡಿಕಲ್ದಾಗ ನೋಡ್ಕೊಡ್ರಿ. ಮೆಡಿಕಲ್ದೊಳಗೆ ಏನತ್ತಂದ್ರೆ ಕಣ್ಣುಗಳನ್ನ ಕರೆಕ್ಟಾಗಿ ನೋಡ್ತಾರೆ. ಮೇನ್ ಇರೋದಂದ್ರೆ 6/6 ಮತ್ತು ಕಲರ್ ಬ್ಲೈಂಡ್ನೆಸ್, ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಇವೆರಡು ಕ್ಲಿಯರ್ ಇರ್ಲಿಕ್ಕಂದ್ರೆ ನಿಮ್ದು ಎಲ್ಲನೂ ಫೇಲ್ ಆಗುತ್ತೆ. ಇನ್ನು ಟ್ಯಾಟೋ ಏನೈತಿಲ್ಲ, ಟ್ಯಾಟೋನು ಕಂಪಲ್ಸರಿ ಏನೈತಿ ತೆಗ್ಸಿರ್ಬೇಕು, ರಿಮೂವ್ ಇರ್ಬೇಕು. ಮೈ ಮ್ಯಾಗ ಟ್ಯಾಟೋ ಇರಬಾರ್ದು ಅವ್ರ ಪ್ರಕಾರ. ಇನ್ನು ಶ್ವಾಸಕೋಶ ಉಸಿರಾಟ ತೊಂದರೆ ಇರಬಾರ್ದು, ಕಾಲುಗಳ ಪರೀಕ್ಷೆ ಇರ್ತೈತಿ, ಕೈಗಳ ಪರೀಕ್ಷೆ ಇರ್ತೈತಿ, ಹಲ್ಲು ಕಿವಿ ಮೂಗು ಎಲ್ಲಾನು ಕರೆಕ್ಟಾಗಿ ನೋಡ್ತಾರೆ. ಎಲ್ಲಾನು ಕರೆಕ್ಟ್ ಇರಬೇಕು. ಜೊತೆಗೆ ಏನೈತಿ ನಿಮ್ದಂತೆ ಬ್ಲಡ್ ಯೂರಿನ್ ಎಲ್ಲಾನು ಚೆಕ್ ಆಗ್ತಿರತ್ತೆ. ಆಲ್ಮೋಸ್ಟ್ ಆಗಿ ಡ್ರಗ್ಸ್ ತೊಗೊಂಡು ರನ್ನಿಂಗ್ ಮಾಡೋರಿಗೆ ಅಂಥವ್ರಿಗೆ ಏನೈತಿ ಭಾಳ ಪೆಟ್ ಕೊಡುತ್ತೆ. ಒಂದು ವೇಳೆ ಏನಾರ ಕರೆಕ್ಟಾಗಿ ಅದ್ರ ಹೊಂಟಿತಂದ್ರೆ ನೀವು ಎಲ್ಲಾನು ಮುಂದೆ ಯಾವುದಕ್ಕೂ ಟ್ರೈ ಮಾಡೋಕೆ ಅವಕಾಶನ ಸಿಗೋದಿಲ್ಲ. ಇದು ಮೆಡಿಕಲ್ದು ಆಯ್ತು. ಇನ್ನು ನೆಕ್ಸ್ಟ್ ಏನೈತಿಲ್ಲ ಬೇಕಾಗುವ ದಾಖಲೆಗಳು. ಸೊ ಪೂರಾ ಸೆಲೆಕ್ಷನ್ ಆದ್ಮೇಲೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಂದ್ರೆ 10ನೇ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತಿ, LC ಬೇಕಾಗ್ತಿ, LC ಅಥವಾ ಬರ್ತ್ BIRTH ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಂತ ಜಾತಿ ಪ್ರಮಾಣ ಪತ್ರ ಬೇಕು, ವಾಸಸ್ಥಳ ರೆಸಿಡೆನ್ಸಿಯಲ್ ಬೇಕು, ಡೊಮಿಷಿಯಲ್ ಬೇಕು, ಮದುವೆ ಆಗದ ಪ್ರಮಾಣ ಪತ್ರ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬರುತ್ತೆ, ಚಾರಿತ್ರ್ಯ ಪ್ರಮಾಣ ಪತ್ರ ಅಂದ್ರೆ ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್ ಅಂದ್ರೆ ಈ ಪಂಚಾಯತ್ಯಾಗ ಕೊಡ್ತಾರೆ, ಇದನ್ನ ಶಾಲೆ ಒಳಗೆ ಕೊಡ್ತಾರೆ. ನೀವು ಎಲ್ಲಿ 10th ಮುಗಿಸಿರ್ತಿರಲ್ಲ ಅಲ್ಲಿ ಕೊಡ್ತಾರೆ ಇದನ್ನ. ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು, 10ನೇ ಮಾರ್ಕ್ಸ್ ಕಾರ್ಡ ಮತ್ತು ಆಧಾರ್ ಕಾರ್ಡ್ನಾಗ. ಸೊ ಎರಡೂ ಸೇಮ್ ಇರ್ಬೇಕು ನಿಯಮ. ಇನ್ನು ಫೋಟೋ ಬೇಕಾಗ್ತಾವ. ಸೊ ಸಾಕಷ್ಟು ಫೋಟೋಗಳು ಬೇಕಾಗ್ತಾವ. ಇನ್ನು ಪೊಲೀಸ್ ವೆರಿಫಿಕೇಶನ್ ಬೇಕಾಗುತ್ತೆ. ಪೂರಾ ಸೆಲೆಕ್ಷನ್ ಆದ್ಮ್ಯಾಗ ಪೊಲೀಸ್ ವೆರಿಫಿಕೇಶನ್ ಬರ್ತೈತೆ, 11ನೇದ ಪೊಲೀಸ್ ವೆರಿಫಿಕೇಶನ್. ಈ ಥರ ಏನಂತಿಲ್ಲ ಭಾಳಷ್ಟು ಎಲ್ಲಾನು ಇದು ಪೂರ್ತಿ ಮಾಹಿತಿ ಅಂತಿಲ್ಲ ಕ್ಲಿಯರ್ ಆಗಿ ನಿಮಗೆ ತಿಳಿಯೋ ರೀತಿ ಒಳಗೆ ಸ್ಲೈಡ್ ಮೂಲಕ ತಿಳಿಸಿದ್ದೇನೆ. ಸೊ ಅದಕ್ಕೆ ಏನಂತಿಲ್ಲ ಸಪ್ರೇಟಾಗಿ ನನಗೆ ಮೆಸೇಜ್ ಹಾಕೊಂಡು ಕುಂದಿರ್ತೀರಿ. ಪ್ರತಿಯೊಬ್ಬರಿಗೆ ಮೆಸೇಜ್ ರಿಪ್ಲೈ ಮಾಡೋಕ್ಕಲ್ಲ, ಆದಷ್ಟು ರಿಪ್ಲೈನು ಮಾಡ್ತಾ ಇರ್ತೀನಿ. ಈ ಥರ ಎಲ್ಲನೂ ಪ್ರೊಸೆಸಿಂಗ್ ಐತಿ. ಯಾವ್ಯಾವ ಪುಸ್ತಕ ಬೇಕು ಎಲ್ಲನೂ ಕರೆಕ್ಟಾಗಿ ನೋಡ್ಕೊಡ್ರಿ, ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಡ್ರಿ. ಮತ್ತು ಇದ್ರ ಬಗ್ಗೆ ಏನಾರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನಗೆ ಸಪ್ರೇಟಾಗಿ ಕಮೆಂಟ್ ಹಾಕ್ರಿ. ಎಲ್ಲಿಕಾರ ಸ್ನೇಜ್ ಆಫೀಸಿಲ್ಲ ಇನ್ಸ್ಟಾಗ್ರಾಮ್ದೊಳಗೆ ಮೆಸೇಜ್ ಹಾಕ್ರಿ, ಎಲ್ಲರಿಗೂ ರಿಪ್ಲೈ ಮಾಡ್ತಿರ್ತೀನಿ. ಈಗ ಸದ ವಯೋಮಿತಿ ಸಂಬಂಧಪಟ್ಟಂಗಾಯ್ತು, ಯಾವಾಗ ಅಪ್ಲಿಕೇಶನ್ ಕರೀತಾರೋ ಅದ್ರದ್ದು ಯಾವುದೂ ಡೇಟಾ ಕನ್ಫರ್ಮ್ ಇಲ್ಲ. ಅಪ್ಲಿಕೇಶನ್ ಡೇಟ್ ಕರೆದು ಕೂಡಲೇ ಅದ್ರ ಬಗ್ಗೆ ಪೂರ್ತಿ ಮತ್ತೊಂದು ಇನ್ಫಾರ್ಮೇಷನ್ನ ನೋಟಿಫಿಕೇಶನ್ ಪ್ರಕಾರ ಹಾಕ್ತೀನಿ. ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಅಲ್ಲಿ ನಿಮ್ಗೆ ಬೇಕಾಗೋ ತಯಾರಿ ಈ ಥರ ತಯಾರಿ ಮಾಡ್ಕೋತವ್ರಿ. ದೇವ್ರು ಒಳ್ಳೇದು ಮಾಡಲಿ. ಯಾರಿಗೆ ಶಬ್ದದೊಳಗೆ ನಿಮ್ಮ ತಮ್ಮ ಇದು ಏನೈತಿಲ್ಲ 10ನೇ 11ನೇ ತಯಾರಿ ಮಾಡಕತ್ತಾರ ಅಂಥವ್ರಿಗೆ ಹೇಳ್ರಿ. ಸೊ ನಿಂದು 11ನೇದ ಇದ್ದಾಗ ನೌಕರಿ ಮಾಡ್ಕೊಳ್ಳುವಂಥ ಅವಕಾಶ ನಿಮ್ಗೆ ಸಿಗ್ತೈತಿ ಅಂತ ಹೇಳಿಂದ. ಯಾಕಂದ್ರೆ ಈಗಿನ ತಯಾರಿಯನ್ನು ಚೆನ್ನಾಗಿ ಮಾಡಂದ್ರೆ ಆರಾಮಾಗಿ ಅವ್ರದ್ದು 12ನೇ ಹೋಗೋಷ್ಟಿಗೆ ನೌಕರಿ ಆಗುತ್ತೆ. ತಿಳಿತಾ? ಜೈ ಹಿಂದ್.